ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸ್ವಲ್ಪ ಫೋನ್ ಸರಿ ಇಲ್ಲದಿರೋ ಕಾರಣ ವೀಡಿಯೋಸ್ಗಳನ್ನ ಹಾಕಿಲ್ಲ. ಆವಾಗಲೇ 2 ವಾರ ಆಗೋಗ್ಬಿಟ್ಟಿದೆ ಲಾಂಗ್ ವೀಡಿಯೋಸ್ನ ಹಾಕಿ. ಯಾವಾಗಲೂ ಒಂದೊಂದು ಸರಿ ಶಾರ್ಟ್ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ಮೇಲಾದರೂ ವೀಡಿಯೋಸ್ನ ರೆಗ್ಯುಲರಾಗಿ ಇದನ್ನು ಹೇಳ್ಕೊಂಡೇ ಬರ್ತಾಯಿದ್ದೀನಿ. ದಯವಿಟ್ಟು ಯಾರು ವೀಡಿಯೋ ನೋಡ್ತಿದ್ದೀರಾ ಈ ವಾಯ್ಸ್ನ ಕೇಳಿಕೊಂಡು ಏನು ಅಂದ್ಕೋಬಿಡಿ, ಯಾವಾಗಲೂ ಇವ್ರು ಫೋನ್ ಸರಿ ಇಲ್ಲ ವೀಡಿಯೋಸ್ ಹಾಕಿಲ್ಲ, ಇನ್ಮೇಲಾದರೆ ವೀಡಿಯೋಸ್ ಹಾಕ್ತೀನಿ ಅಂತ ಇದೇ ರಾಗ ಹೇಳ್ತಾರೆ ಅಂತ ಅಂದ್ಕೋಬಿಡಿ. ಕೆಲವೊಂದು ರೀಸನ್ಸ್ಗಳಿರ್ತವೆ, ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸ್ನ. ನೆಕ್ಸ್ಟ್ ಇದು ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗಳದು ಮದುವೆ ಇತ್ತು. ಮತ್ತು ಇದರಲ್ಲಿ ಬೀಗ್ರೂಟದ್ದು ಮತ್ತು ಮದುವೆದು ಔಟ್ಫಿಟ್ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟದಲ್ಲಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ, ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮಾನಿಟೈಸೇಷನ್ ಆಗ್ತಾಯಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ, ಫುಲ್ ಬೇಗ ವಾಚ್ ಅವರ್ಸ್ ಆಗ್ತಿಲ್ಲ. ಮೇನ್ ರೀಸನ್ ನಾವು ಕರೆಕ್ಟಾಗಿ ರೆಗ್ಯುಲರಾಗಿ ವೀಡಿಯೋಸ್ ಆಗ್ತಾಯಿಲ್ಲ, ಸೊ ಹಂಗಾಗಿ ಆಗ್ತಾಯಿಲ್ಲ ಅಂತ ಭಾವಿಸ್ತೀನಿ ನಾನು. ವಾಚ್ ಅವರ್ಸ್ ಆಗ್ತಾ ಇಲ್ವಲ್ಲ, ವೀಡಿಯೋಸ್ ಕೂಡ ಅಷ್ಟು ಓಡಲ್ಲ. ಅದಕ್ಕೆ ಸ್ವಲ್ಪ ವೀಡಿಯೋಸ್ ಹಾಕೋಕ್ಕೆ ಬೇಜಾರಾಗುತ್ತೆ. ಆದರೆ ನನಗೆ ತುಂಬ ಇಷ್ಟ, ಸ್ಕಿಪ್ ಮಾಡಬಾರ್ದು, ವೀಡಿಯೋಸ್ಗಳು ಹಾಕಬೇಕು ಅಂತ ತುಂಬ ಇಷ್ಟ. ಯೂಟ್ಯೂಬಲ್ಲಿ ನಾನು ಲಾಗ್ ಮಾಡೋದನ್ನ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತು ವಾಚ್ ಅವರ್ಸ್ ಬೇರೆ ಆಗ್ತಾಯಿಲ್ವಾ, ವ್ಯೂಸ್ ಬರ್ತಾಯಿಲ್ವಾ, ಸೊ ಹಂಗಾಗಿ ಏನು ಮಾಡೋದಂತ ಯೋಚನೆ ಮಾಡಿಕೊಂಡು, ಫೋನ್ ಬೇರೆ ಅವಾಗವಾಗ ಕೈ ಕೊಡ್ತಾ ಇದೆಯಲ್ವಾ, ಯೋಚನೆ ಮಾಡ್ತಾಯಿದ್ದೀನಿ. ಇದು ಇರಲಿ. ಮತ್ತು ಸೆಕೆಂಡ್ ಫಂಕ್ಷನ್ ಇತ್ತು, ನಮ್ಮ ಹಸ್ಬೆಂಡ್ ಅಕ್ಕನ ಮಗಳದು ಮದುವೆ ಫಂಕ್ಷನ್ ಇತ್ತು, ಮತ್ತು ಬೀಗ್ರೂಟ ಇತ್ತು. ಸೊ ಹಂಗಾಗಿ ಅಟೆಂಡ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೆ. ಅಲ್ಲಲ್ಲಿ ಫುಲ್ ಡೀಟೇಲಾಗಿ ಏನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಅಲ್ಲಲ್ಲಿ ಕವರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವರೇ ವಧುವರ ಗಂಡು ಹೆಣ್ಣು, ಇವ್ರದ್ದು ಮದುವೆ ಇತ್ತು. ನಮ್ಮ ಹಸ್ಬೆಂಡ್ ಅಕ್ಕನ ಮಗಳಾಗಬೇಕು ಇವರು. ಮದುವೆ ಹೋಗಿದ್ವಿ, ಚೆನ್ನಾಗಿತ್ತು. ಮದುವೆ ಎಲ್ಲ ಚೆನ್ನಾಗಿತ್ತು. ಎಲ್ಲ ರಿಲೇಟಿವ್ಸ್ ಮೀಟ್ ಮಾಡಿ, ಎಲ್ಲರೂ ನೋಡಿ, ಎಲ್ಲರೂ ಮಾತಾಡಿಸಿ ಚೆನ್ನಾಗಿ ಊಟ ಮಾಡಿ, ಇನ್ನೇನು ಮದುವೆ ಅಂತ ಹೋದ್ಮೇಲೆ ಮುಯ್ಯಿ ಹಾಕೋದು, ಊಟ ಮಾಡೋದೆಲ್ಲ ಇರುತ್ತೆ ಅಲ್ವಾ. ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಾವು ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿಯಾಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತು ಇದು ನೆಕ್ಸ್ಟ್ ನಾನು ಬೀಗ್ರೂಟದ್ದು ಸ್ವಲ್ಪ ಅಲ್ಲಿ ಗ್ಲಿಮ್ಸ್ನ ತೊಗೊಂಡಿದ್ದೆ. ಇದೊಂದು ಔಟ್ಫಿಟ್ ನಮ್ಮದು. ಒಂದು ಮದುವೆಗೆ ಸಿಂಪಲ್ಲಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಾನೇನು ತುಂಬ ಗ್ರ್ಯಾಂಡಾಗಿ ಏನು ಮದುವೆಗೆ ರೆಡಿಯಾಗಿರಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಅದು ನಾನು